ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, 11ನೇ ದಿನದ ಯುದ್ಧ ನಿನ್ನೆ ರಾತ್ರಿ ಅಂತೂ ಜಬರ್ದಸ್ತ್ ದಾಳಿ ಮಾಡೋದಾಗಿ ಅಮೆರಿಕ ಘೋಷಿಸಿಕೊಂಡಿತ್ತು. ಇರಾನ್ ಸಹ ಅದಕ್ಕೆ ತಕ್ಕ ಉತ್ತರ ಕೊಡಬಲ್ಲೆ ಅಂಥದ್ದು ಹೇಳ್ಕೊಂಡಿತ್ತು. ಈ ಬೆಳಗಿನವರೆಗೆ ಏನೇನಾಗಿದೆಯೋ ಯಾವ ದೇವ ಬಲ್ಲ. ನಮ್ಮ ಟ್ರಂಪ್ ಅವರ ಮಾತನ್ನು ನಂಬುವುದಾದರೆ ಇವತ್ತು ಇರಾನ್ ಸರೆಂಡರ್ ಆಗಬೇಕು, ಶಸ್ತ್ರಾಸ್ತ್ರ ಬಿಟ್ಟು ಕೊಡಬೇಕು ಅಂಥೇಳಿ ನಂಬೋದೇನು. ಆದರೆ ಅದರ ಸುಲಭನ. ಆಲ್ರೆಡಿ ಅಲ್ಲಿಯ ಇರಾನ್ ಭದ್ರತಾ ಮಂಡಳಿಯ ಮುಖ್ಯಸ್ಥ ಬುದ್ಧಿವಂತ ಅಲಿ ಲಾರಿಜಾನಿ, ನಾವು ರೆಡಿ ಇದ್ದೇವಪ್ಪ, ಟ್ರಂಪ್ ಅವರೇ ನಿಮ್ಮ ಬೆದರಿಕೆಗಳಿಗೆ ಇರಾನ್ ಮಣಿಯದು, ನಿಮಗಿಂತ ದೊಡ್ಡವರಿಗೂ ಇರಾನ್ ಅನ್ನು ನಾಶಪಡಿಸಲಾಗದು, ನೀವೇ ನಾಶವಾಗಿ ಹೋಗುವಂತೆ, ನೀವೇ ನಾಶವಾಗಿ ಹೋಗದಂತೆ ಜಾಗರೂಕರಾಗಿರಿ, ನಮ್ಮನ್ನು ನಾಶ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ, ನೀವು ಉಳಿರಿ ಮೊದಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಪೂರ್ತಿಯಾಗಿ ನಿರ್ಣಾಯಕ ಹಂತಕ್ಕೆ ಬಂದಿಂತದ್ದು. ಮೊದಲು ಯಾರು ಯುದ್ಧ ನಿಲ್ಲಿಸ್ತಾರೆ ಅನ್ನೋದು ಎಲ್ಲರೂ ಕುತೂಹಲ. ಈಗಾಗಲೇ ಅಲಿ ಲಾರಿಜಾನಿ ಹೇಳಿಬಿಟ್ಟಿದ್ದಾರೆ, ನೀವು ಆರಂಭ ಮಾಡಿದ್ದೀರಪ್ಪ, ನಾವು ಮುಗಿಸ್ತೀವಿ, ನೀವಲ್ಲ. ಅಂದ್ರೆ ಎಲ್ಲರೂ ಇಬ್ಬರು ನಾವು ನಾಶ ಆಗಿ ಹೋಗೋಣ ಅನ್ನೋಂಥ ಮಾತು. ಭಾಳ ಖಡಕ್ ಉತ್ತರ. ಆಲ್ರೆಡಿ ಈ ಕೊಲ್ಲಿ ರಾಷ್ಟ್ರಗಳು ಅಥವಾ ಈ ಒಂದು ಗಲ್ಫ್ ರಾಷ್ಟ್ರಗಳು ಇವುಗಳ ಅಮೇರಿಕಾ ಬೇಸ್ ಅನ್ನು, ಇವುಗಳಲ್ಲಿದ್ದಂಥ ಅಮೇರಿಕಾ ಬೇಸನ್ನು ನಾಶ ಮಾಡಿ ಹೋಗಿತಾ ಇದೆ ಇರಾನ್. ಇಸ್ರೇಲ್ ಮೇಲಂತೂ ಬೆಂಕಿ ಮಳೆಯನ್ನು ಸುರಿತಾ ಇದೆ. ಇಸ್ರೇಲ್ಗಳಿಗೆ ಇವತ್ತು ಅನಿಸ್ಲಿಕ್ಕಂತದ, ಯಾಕೆ ನಾವು ಈ ಯುದ್ಧ ಶುರು ಮಾಡಿದ್ದೀವಿ ಅಂತೇಳಿ ಯಾರೂ ಲೆಕ್ಕ ಹಾಕಿರಲಿಲ್ಲ, ಗೆಸ್ಸ ಮಾಡಿರಲಿಲ್ಲ. ಈ ಪ್ರಮಾಣದಲ್ಲಿ ಪ್ರತಿ ದಾಳಿ ಆಗ್ತದೆ ತಮ್ಮ ಮೇಲೆ. ಜೊತೆಗೆ ಹೊರ್ಮುಜ್ ಅದೇನು ಜಲಸಂಧಿ ಅದ, ಅದನ್ನು ಪೂರ್ತಿ ತನ್ನ ಅಂಡರದಲ್ಲಿ ತೆಗೆದುಕೊಳ್ತದ, ಎಣ್ಣೆ ಸಪ್ಲೈನ ಬಂದ್ ಮಾಡ್ತದೆ ಅಂಥೇಳಿ ಯಾರೂ ಊಹಿಸಿರಲಿಲ್ಲ. ನಾವು ಅದನ್ನು ತೆಗೆದಾಕ್ತೀವಿ ಅಂತೇಳಿ ದೊಡ್ಡ ಮಾತುಗಳನ್ನ ನಮ್ಮ ಟ್ರಂಪ್ ಅವರು ಹೇಳಿದರು. ಹೊರ್ಮೋಜ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ. ಇಲ್ಲಿವರೆಗಂತೂ ಹೊರ್ಮೋಜ್ ಬಂದ್. ಇರಾನಕ್ಕೆ ಯಾವ ಮಿತ್ರ ರಾಷ್ಟ್ರದ ಅವ್ರಿಗಿಷ್ಟ ನಡೆಯಪ್ಪ ಹಾಡಿ ತೊಗೊಂಡು ಹೋಗಿ, ಈ ಉಳಿದವ್ರಿಗೆ ಢಮಾರ್. ಈ ಹಂತಕ್ಕೆ ಬಂದು ನಿಂತದ್ದು ಭಾಳ ಮಹತ್ವದಲ್ಲಿ. ಒಂದು ಅಂದಾಜಿನ ಪ್ರಕಾರ 25-30% ಆ ಹೊರ್ಮೋಜ್ ಜಲಸಂಧಿ ಮೂಲಕನ ಈ ಒಂದು ಎಲ್ಲಿ ಸಪ್ಲೈ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದಾಗಿ ಸಹಜವಾಗಿ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಅಥವಾ ಇನ್ನುಳಿದವುಗಳಾಗಿರ್ಬೋದು, ಅದು ನಮ್ಮ ಭಾರತ ಆಗಿರ್ಬೋದು ಅಥವಾ ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು, ಇಲ್ಲೆಲ್ಲ ಎಣ್ಣೆ ಸಪ್ಲೈ ಆಗೋದು ಈ ಮೂಲಕನ. ಅದರಲ್ಲೂ ಈ ಖಾದಿ ಅಂತಂದರೆ ಕೊಲ್ಲಿ ರಾಷ್ಟ್ರಗಳು, ಸೌದಿ ಅರೇಬಿಯಾ ಆಗಿರ್ಬೋದು, ಅದೇ ಕಾಲಕ್ಕೆ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಅದರ ಬಾಜು ಇದ್ದಂಥ ಅನೇಕ ಬಹರೇನ್, ಕತಾರ್, ಇವೆಲ್ಲ ದೇಶಗಳು, ಇರಾನ್, ಇರಾಕ್, ಇಲ್ಲೆಲ್ಲ ಎಣ್ಣೆ ಹೋಗುವುದಿಲ್ಲದ ಬಂದಾಗಿಬಿಟ್ಟದೆ ಇವತ್ತು. ಹೀಗಾಗಿ ಇವತ್ತು ಅಮೇರಿಕ ನಿಧಾನಕ್ಕೆ ಈ ಹೊಂದಾಣಿಕೆ ಮಾಡ್ಕೊಂಡಿದ್ದು ದಾಟಬೇಕು ಅನ್ನುವಂಥ ವಿಚಾರಕ್ಕೆ ಬಂದಿರ್ತದೆ. ಯಾವ ಅಮೇರಿಕ ತನ್ನ ಅರ್ಥವ್ಯವಸ್ಥೆಯಿಂದ, ವೈಜ್ಞಾನಿಕತೆಯಿಂದ, ಮುಂದುವರಿಕೆಯಿಂದ ಇಡೀ ವಿಶ್ವವನ್ನು ತನ್ನ ಕಪಿಮುಷ್ಟಿಟ್ಟುಕೊಳ್ಬೇಕು ಅಂತ ಹೊರಟಿತ್ತು, ಅದಕ್ಕೆ ಆರ್ಡರಾಗಿ ಬಂದು ಇವತ್ತು ಇರಾನ್ ಬಂದಿಂತದ. ವೆನೆಜುಲಾ ಅಂತ ದೊಡ್ಡ ದೇಶದ ಅಲ್ಲಿಯ ಅಧ್ಯಕ್ಷರನ್ನು ಹಾರಿಸಿಕೊಂಡಂಥವ್ರಿಗೆ ಖಮೇನಿಯನ್ನು ಹೊಡೆದು ಉರುಳಿಸಿದ್ರೆ ಮುಗಿದೋಗ್ಬಿಡ್ತು, ಇಡೀ ದೇಶ ಸರೆಂಡರ್ ಆಗ್ತದೆ. ಅಲ್ಲಿಯ ಉಗ್ರವಾದಿಗಳು ಸರೆಂಡರ್ ಆಗ್ತಾರೆ ಅಥವಾ ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಕರೀತಾರೆ, ಅವರು ತಂಡ ಹೊಡಿತಾರೆ ತಿಳ್ಕೊಂಡಿದ್ರು. ಆದರೆ ಅದು ತದ್ವಿರುದ್ಧ ಆಗಿದೆ. ಇಸ್ಲಾಮಿಸ್ಟ್ ಸೈನಿಕರು ಹೇಳಿದ್ರೆ ಆ ಸೈನಿಕರು ಇವತ್ತೆಲ್ಲ ಒಂದಾಗ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಪಾಪ ಅವ್ರಿಗೆ ನೆಮ್ಮದಿ ಬದುಕಬೇಕಾಗಿದೆ. ಇರಾನದಲ್ಲಿ ಅನೇಕರಿಂದ ವಿರೋಧ ಮಾಡ್ತಾ ಇದ್ದಾರೆ ಯುದ್ಧನ. ಇರಾನದಲ್ಲಿ ಅಷ್ಟಲ್ಲ, ಅಮೇರಿಕಾದಲ್ಲೂ ಅನೇಕ ಕಡೆಗಳಲ್ಲಿ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಅಂದರೆ ಯುದ್ಧ ಆಯ್ತು ನಾಶ ಆಗಿ ಹೋಗ್ತೀವಿ ಅನ್ನುವಂಥ ಪಾಪ ಜನಸಾಮಾನ್ಯರ ಬದುಕು ಅವ್ರು ನಂಬುಗೆ. ಅದರ ಕಡೆಗೆ ಯಾರಿಗೂ ಲಕ್ಷ್ಯ ಇಲ್ಲ. ಎಲ್ಲರೂ ತಮ್ಮ ಸೈನ್ಯ ಬಲವನ್ನು
ತೋರಿಸೋದ್ರಲ್ಲಿ ನಿಪುಣರಾಗಿದ್ದಾರೆ, ಮಗ್ನಾಗಿದ್ದಾರೆ. ಹೀಗಾಗಿ ಯುದ್ಧ ಈಗಾಗಲೇ ಸ್ವತಃ ಟ್ರಂಪ್ ಅವರು ಒಪ್ಕೊಂಡಿದ್ದಾರೆ. ಮಿನಿಮಮ್ 1 ತಿಂಗಳು ಹೋಗ್ತದಂತ. ಈಗ 11ನೇ ದಿನ ಇದು. ಇಷ್ಟೆಲ್ಲ ಧನುವಾದಂಗಾಗಿದೆ ಅಮೇರಿಕಕ್ಕೆ. ನಾವೇನೋ ಶುರು ಮಾಡಿದ್ವು, ನಾವು ಮುಗಿಸ್ಬೇಕಂದ್ರೆ ಮುಗಿಯುವಂಥದ್ದಕ್ಕೆ ಈಗಿಲ್ಲಲ್ಲ ನಮ್ಮ ಕೈಯಲ್ಲಿ ಅನ್ನುವಂಥ ಭಯ ಕಾಡ್ಲಿಕ್ಕತ್ತದ. ಸಾಕಷ್ಟು ಭಯೋತ್ಪಾದಕ ಮಾತುಗಳು ಮಾತಾಡ್ತಿದ್ದಾರೆ ನಮ್ಮ ಟ್ರಂಪ್ ಅವರು. ನಿಮ್ಮನ್ನು ಉಳಿಸೋದೇ ಇಲ್ಲ ಅಂಥೇಳಿ. ಅದೇ ಕಾಲಕ್ಕೆ ಇರಾನ್ ಆದರೂ ಅವರ ಬಲಗೈ ಬಂಟ ಇಸ್ರೇಲನ್ನು ಪೂರ್ತಿಯಾಗಿ ನಾಶ ಮಾಡೋದಕ್ಕೆ ಬೆನ್ನತ್ಬಿಟ್ಟದ. ಇವತ್ತು ಇಸ್ರೇಲ್ ಕಣ್ಣಲ್ಲಿ, ಜನಸಾಮಾನ್ಯ ಕಣ್ಣಲ್ಲಿ ಇವತ್ತು ನೆತನ್ಯಾಹು ಒಬ್ಬ ಆ್ಯಂಟಿ ಹೀರೋ, ಖಳನಾಯಕನೇ ಕಾಣ್ತಾ ಇದ್ದಾನೆ. ಯಾಕಂದರೆ ಗ್ರೇಟರ್ ಇಸ್ರೇಲ್ ಅಂತೇಳಿ ಲೆಬನಾನು, ಜಾರ್ಡನ್ನು, ಈ ಒಂದು ಇರಾಕು, ಇನ್ನುಳಿದ ಪ್ರದೇಶಗಳಲ್ಲಿ ಒಂದಿಷ್ಟು ಜಾಗಗಳನ್ನು ತೊಗೊಂಡು ದೊಡ್ಡ ರಾಷ್ಟ್ರ ಮಾಡಬೇಕು ತಮ್ಮದು ಅಂತ ಹೊರಟಿದ್ರು. ಆದರೆ ಇವತ್ತು ತಾವು ಉಳಿದು ಎಷ್ಟು ಮಟ್ಟಿಗೆ ಸಾಧ್ಯದ. ಇರಾನ್ ಅಂತೂ ಪೂರ್ತಿಯಾಗಿ ಇಸ್ರೇಲನ್ನು ಟಾರ್ಗೆಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಈ ಅಲಿ ಲಾರಿ ಜಾಣಿಯವರ ಮಾತುಗಳು ಇವತ್ತು ಚರ್ಚೆಗೆ ನಂಬುದಕ್ಕಾಗ್ತಾ ಇದ್ದಾರೆ. ಜನ ಅವ್ರೇನು ಮಾತಾಡಿದ್ರೆ ಗಾಬರಿಯಿಂದ ನೋಡ್ತಾ ಇದ್ದಾರೆ. ಅದು ಅಮೇರಿಕಾದ ಎಲ್ಲಿದ್ದಂಥ ಪ್ರಜೆಗಳಂತೂ ಪಾಪ ಗಾಬರಿ ಆಗಿದ್ದಾರೆ, ಇದೇನು ಅಂತೇಳಿ. ಅದಕ್ಕಿಂತಲೂ ಹೆಚ್ಚು ಕೊಲ್ಲಿಯ ರಾಷ್ಟ್ರಗಳು ಸಹಿತ ಇನ್ನಷ್ಟು ಗಾಬರಿ ಆಗಿದಾವೆ. ನಮ್ಮನ್ನು ಅಮೇರಿಕ ಉಳಿಸ್ತದೆ, ನಮ್ಮ ಆಪತ್ ಬಾಂಧವ, ನಮಗೆಲ್ಲ ಸಹಾಯ ಮಾಡ್ತದೆ, ರಿಫೈನರೀಸ್ ಮಾಡಿದೆ, ಎಲ್ಲನೂ ಮಾಡಿದೆ, ಭಾಳ ಮುಂದುವರೆದ ದೇಶ, ಟೆಕ್ನಿಕಲಿ ಭಾಳ ಪ್ರಬುದ್ಧಿದ್ದಾರೆ ಅಂತ ತಿಳ್ಕೊಂಡಿದ್ದವ್ರಿಗೆ ಇವತ್ತು ಭ್ರಮಣಿಸನ ಆಗ್ಲಿಕ್ಕತ್ತದ. ಕೊಲ್ಲಿ ರಾಷ್ಟ್ರಗಳಲ್ಲಿ ಜನ ಅಮೇರಿಕೆಯಿಂದ ದೂರ ಸರಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ಅಮೇರಿಕೆಗೆ ದೊಡ್ಡ ಸೆಟ್ಬ್ಯಾಕ್. ಯಾಕಂದರೆ ಯಾವುದೋ ಒಂದು ಕಾರಣ ಮಾಡಿ ಇರಾನನ್ನು ತಹಬಂದಿಗೆ ತಂದ ವಿಶ್ವದ ತೈಲದ ಮೇಲೆ ತಮ್ಮ ಏಕಚಕ್ರಾಧಿಪತ್ಯವನ್ನು ಸಾಧಿಸಬೇಕು ಅಂತ ಇದ್ರು. ಆದರೆ ಇವತ್ತು ಅದು ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಜೊತೆಗೆ ಇರಾನ್ ಸ್ವತಃ ಶೂರಿರೋ ಜೊತೆಗೆ ಅದಕ್ಕೆ ಇವತ್ತು ಚೈನಾ ಮತ್ತು ಈ ನಮ್ಮ ರಷ್ಯಾ ಬೆಂಬಲವಾಗಿ ನಿಲ್ಲುವುದಷ್ಟ ಯುದ್ಧದಲ್ಲೂ ಬಂದ ಅವ್ರು ಸಹಾಯ ಮಾಡುವಂಥ ಲಕ್ಷಣಗಳೆಲ್ಲ ಕಾಣ್ತಾ ಇದ್ದಾವೆ. ಇವತ್ತಿನ ಮಿಸೈಲ್ಸ್, ಸೂಪರ್ಸಾನಿಕ್ ಮಿಸೈಲ್ಸ್ಗಳು ಏನದಾವ, ಕ್ಷಿಪಣಿಗಳು ಏನದಾವ, ಅದರ ಪೂರ್ಣ ತಯಾರಿ ಚೈನಾದವರ ತಂತ್ರಗಾರಿಕೆ ಅಥವಾ ಅವರ ಬುದ್ಧಿವಂತಿಕೆ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಅಮೇರಿಕ ಒಂದು ಹೋರಾಟ ಮಾಡುವಂಥದ್ದು ಇಸ್ರೇಲ್ ಜೊತೆಗೆ ಅಂಥ ಪ್ರಸಂಗ ನಿಂತದ್ದು. ಯಾಕಂದರೆ ನ್ಯಾಟೋ ದೇಶಗಳು ಅವು ನ್ಯಾಟೋ ಸೈನ್ಯ ಇದ್ರ ಕೂಡಲಿಲ್ಲ. ಯಾಕಂದರೆ ಅಮೇರಿಕ ತಾನು ಒಬ್ಬನ ಗೆದ್ದ, ನಾನೊಂದ ಗೆದ್ದ, ಇಡೀ ವಿಶ್ವಕ್ಕೆ ನಾನೊಬ್ಬನ ಸಾಮ್ರಾಟ್ ಅಂತ ಆಗಿ ಹೊರಟಾಗ ಈ ನಮ್ಮ ಏನಪ್ಪ ಅಂದ್ರೆ ಈ ವಿಶೇಷವಾಗಿ ಆಗ್ಯದ ಅಗ್ರಿಮೆಂಟು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಂತ ಕರ್ಕೊಳ್ತೀವಿ. ವಿಶೇಷವಾಗಿ ಈ ನ್ಯಾಟೋದಿಂದಾಗಿ ವಿಶೇಷವಾಗಿ ಅದು ಹಿಂದೆ ಸರಿದಿದ್ದರಿಂದಾಗಿ ಇವತ್ತು ಏಕಾಂಗಿಯಾಗಿ ಹೋರಾಟ ಮಾಡುವಂಥದ್ದು, ಜೊತೆಗೆ ಇಸ್ರೇಲ್ ತೆಗೆದುಕೊಂಡು ಹೋರಾಟ ಮಾಡುವಂಥದ್ದು ಅಮೇರಿಕ ಮುಂದೆ ಬಂದಿಂಥದ್ದು. ಇವತ್ತಿನ ಯಾವುದೇ ನಿರ್ಣಯಕ್ಕೂ ಅಮೇರಿಕ ಟ್ರಂಪ್ ಅವರ ಜವಾಬ್ದಾರರು ಸ್ವತಃ ಅವರು ಒಪ್ಕೊಂಡಿದ್ದಾರೆ ಆ ಮಾತನ್ನು. ಹೀಗಾಗಿ ಇಡೀ ವಿಶ್ವ ಇವತ್ತು ಅದರಲ್ಲೂ ಈ ಇರಾನನ್ನು ಕೇವಲ ಅಮೇರಿಕ ಮತ್ತು ಇಸ್ರೇಲಿಂದ ಸೋಲಿಸಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಆಲ್ರೆಡಿ ಸೌತ್ ಕೊರಿಯಾದಲ್ಲಿದ್ದಂತಹ ಆ ಒಂದು ಪೇಟ್ರಿಯಾಟಿಕ್ ಮಿಸೈಲ್ಸ್ ಭಾಳ ಮುಂದುವರೆದ ಇವು ಶಸ್ತ್ರಾಸ್ತ್ರಗಳು, ಎದುರಾಳಿಯ ಕ್ಷಿಪಣಿಗಳನ್ನು ಕ್ಷಣಾರ್ಧದಲ್ಲಿ ಗುರುತಿಸಿ ಅವುಗಳನ್ನು ತುಂಡು ಆಕಾಶದಲ್ಲಿ ಮಾಡೋದು ಶಕ್ತಿ ಹೊಂದಿದಂಥ ಪೇಟ್ರಿಯಾಟಿಕ್ ಮಿಸೈಲ್ಸ್ಗಳನ್ನು ಇವತ್ತು ದಕ್ಷಿಣ ಕೊರಿಯಾದಿಂದ ಮತ್ತು ಈ ಮಿಡ್ಲ್ ಈಸ್ಟ್ ತರುವಂಥ ಪ್ರಯತ್ನ ಮಾಡ್ತಾಯಿದೆ ಅಮೇರಿಕ. ಅಂದರೆ ಇದರ ಅರ್ಥ ಅದು ನಿಧಾನಕ್ಕೆ ತನ್ನ ಶಕ್ತಿನ ಕಳ್ಕೊಳ್ತಾ ಇದೆ, ಅದು ಶಸ್ತ್ರಾಸ್ತ್ರ ಕಡಿಮೆ ಆಗ್ತಾ ಇದ್ದಾವ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಇರಾನ್ ಇದ್ದಿದ್ದು ಇವತ್ತಿನವರೆಗೆ, ನಾಳೆ ಗೊತ್ತಿಲ್ಲ ಏನಂತೇಳಿ, ಇವತ್ತಿನವರೆಗೆ ಶಸ್ತ್ರಾಸ್ತ್ರದಲ್ಲಿ ಹೋರಾಟದಲ್ಲಿ ಇಸ್ರೇಲ್ ಮತ್ತು ಅಮೇರಿಕಾಗಿಂತ ಒಂದು ಕೈ ಮುಂದದಂತೇಳಿ ಮಾತು ಹೇಳಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಖಮೀನಿ ಒಬ್ಬರನ್ನು ಹೊಡೆದು ಹಾಕಿದರೆ ಇಡೀ ರಾಷ್ಟ್ರ ಮಲ್ಕೊಂಡ್ಬಿಡ್ತದೆ, ಸೋತು ಬಿಡ್ತದೆ ತಿಳ್ಕೊಂಡಿದ್ರು. ಆದರೆ ಇಡೀ ರಾಷ್ಟ್ರದ ಸೈನ್ಯನ ಎದ್ದು ನಿಂತು ಇವತ್ತು ಹೋರಾಟ ಮಾಡೋದು ನೋಡಿದಾಗ ಯುದ್ಧ ಯಾರು ಖತಮ್ ಮಾಡ್ತಾರೋ, ಅಮೇರಿಕನ ಇಲ್ಲ ನಮ್ಮ ಇರಾನನ ಅನ್ನೋದು ಇವು ದೊಡ್ಡ ಪ್ರಶ್ನೆಯಾಗಿ ಇರಾನ್ಗೆ ಎಲ್ಲರೂ ಒಲವು ತೋರಿಸ್ತಾ ಇದ್ದಾರೆ. ಮತ್ತು ಇಸ್ರೇಲ್ ಸಹಿತ ಅದು ಒಂದು ಏನಪ್ಪ ಸೀಸ್ ಫೈರ್, ಯುದ್ಧ ವಿರಾಮ ಮಾಡೋಣ ಅಂತ ಮಾತಾಡೋದು ನೋಡಿದ್ರೆ ಅವರು ದರ್ಕೊಂಡಿದ್ದಾರ ಅನ್ನೋದು. ಇದನ್ನು ಸರಿಯಾಗಿ ತಿಳ್ಕೊಂಡಿರುವಂಥ ಇರಾನ್ ಇಲ್ಲ ನಾವು ಯುದ್ಧ ಮಾಡೋರೇ ಮುಗಿಸೇ ಬಿಡ್ತೀವಿ ಅದನ್ನು. ಮತ್ತು ಇಸ್ರೇಲ್ ಯಾವಾಗಲೂ ತಮ್ಮ ಮಗ್ಗಲ ಮುಳ್ಳು ಅಷ್ಟೇ ಅಲ್ಲ, ಮಗ್ಗಲ ಕತ್ತಿ ಅಂತ ತಿಳ್ಕೊಂಡದ್ದು. ಯಾಕಂದ್ರೆ ಅಲ್ಲಿ ಮುಸ್ಲಿಂ ದೇಶಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಇದೊಂದಿದ್ರು ಅನ್ನೋಂಥ ಕಾರಣಕ್ಕಾಗಿ
ಆ ಎಲ್ಲ ರಾಷ್ಟ್ರಗಳ ಸಹಕಾರ ಪಡ್ಕೊಂಡು ಇಸ್ರೇಲ್ನಾದರೂ ಪೂರ್ತಿ ಮುಗಿಸಿಬಿಡಬೇಕು ಅನ್ನುವಂಥ ವಿಚಾರ ಆಗ್ಯದ. ಒಂದು ವೇಳೆ ಅದು ಯಶಸ್ವಿ ಆದರೆ ಮಧ್ಯ ಏಷ್ಯಾದ ಚಿತ್ರಣ ಬದಲಾಗಿಬಿಡ್ತದೆ. ಅಮೇರಿಕೆ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಈ ಪ್ರದೇಶದಲ್ಲೇ ಇರಾನ್ ಜೊತೆಗೆ ಚೈನಾ ಮತ್ತು ರಷ್ಯಾ ತಮ್ಮ ಪ್ರಭಾವವನ್ನು ಬೀರುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈಗ ನಡೆದಂಥ ಯುದ್ಧ ಇಡೀ ರಾಷ್ಟ್ರಕ್ಕೆ, ಅಲ್ಲಿ ಇಡೀ ಜಗತ್ತಿಗೆ ಭಯವನ್ನು ಹುಟ್ಟಿಸೋ ಜೊತೆಗೆ ಈ ಯುದ್ಧದಿಂದಾಗಿ ಸ್ವತಃ ಅಮೇರಿಕ ಭಾಳಷ್ಟು ಹಿಂಬಡ್ತಿಯನ್ನು ಪಡೆಯುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ ಅನ್ನೋದು ಸ್ಪಷ್ಟ ಆಗ್ತದೆ. ಇನ್ನು ಇಸ್ರೇಲದ ಗತಿ ನೋಡ್ಬೇಕು. ಅದನ್ನು ಮುಂದಿನ ಒಂದು 4-5 ದಿನ ಭಾಳ ನಿರ್ಣಾಯಕ. ಇದರಲ್ಲಿ ಇರಾನ ಮೇಲ್ಗೈ ಸಾಧಿಸಿದನೋ ಇಸ್ರೇಲ್ ಸಾಧಿಸಿದನೋ, ಒಂದು ವೇಳೆ ಇರಾನ್ ಸಾಧಿಸಿದರೆ ನಿಶ್ಚಿತವಾಗಿಯೂ ಇಸ್ರೇಲ್ ಅಸ್ತಿತ್ವವನ್ನು ಕಳ್ಕೊಳ್ಳುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗಳಲ್ಲಿ ವಂದನೆಗಳು.